ನೀಟ್ ಯುಜಿ 2025ರ ಫಲಿತಾಂಶ ಪ್ರಕಟವಾಗಿದ್ದು, ರಾಜಸ್ಥಾನದ ಮಹೇಶ್ ಕುಮಾರ್ ಮೊದಲ ರ್ಯಾಂಕ್ ಪಡೆದಿದ್ದಾರೆ. ಕರ್ನಾಟಕದ ನಿಖಿಲ್ ಸೊನ್ನಾಡ್ ದೇಶದಲ್ಲೇ 17ನೇ ರ್ಯಾಂಕ್ ಹಾಗೂ ರುಚಿರ್ ಗುಪ್ತಾ 22ನೇ ರ್ಯಾಂಕ್ ಪಡೆದಿದ್ದಾರೆ. ತೇಜಸ್ ಶೈಲೇಶ್ 38ನೇ ರ್ಯಾಂಕ್ ಗಳಿಸಿದ್ದಾರೆ. ಇನ್ನು ಪಿ ಜಾಗೀರ್ದಾರ್ಗೆ 42ನೇ, ಹರಿಣಿ ಶರ್ಮಾ 72ನೇ, ದಿಗಂತ್ 80ನೇ ಮತ್ತು ಕೆಜಿ ನಿಧಿ 84ನೇ ರ್ಯಾಂಕ್ ಪಡೆದಿದ್ದಾರೆ. ಕುಡಿದ ಮತ್ತಿನಲ್ಲಿ ಬಸ್ ಓಡಿಸುತ್ತಿದ್ದ ಬಿಎಂಟಿಸಿಯ ಡ್ರೈವರ್ಗಳು ಸಸ್ಪೆಂಡ್ ಆಗಿದ್ದಾರೆ. 6 ತಿಂಗಳಲ್ಲಿ ಕುಡಿದು ಡ್ರೈವಿಂಗ್ ಮಾಡಿ 19 ಡ್ರೈವರ್ಗಳು ಸಸ್ಪೆಂಡ್ ಆಗಿದ್ದಾರೆ. ಮಾರ್ನಿಂಗ್ ಡ್ಯೂಟಿಗೆ ಹೋಗುವ ವೇಳೆ ಡಿಪೋಗಳಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿದಾಗ ಓಕೆ ಆಗಿರ್ತಿದ್ರು. ಆದ್ರೆ ಮಾರ್ಗ ಮಧ್ಯೆ ಮತ್ತು ನೈಟ್ ಟೈಮಲ್ಲಿ ಡ್ರಿಂಕ್ಸ್ ಮಾಡಿ ಬಸ್ ಓಡಿಸ್ತಿದ್ರು ಅನ್ನೋದು ಗೊತ್ತಾಗಿದೆ. ಕನ್ನಡದಲ್ಲಿ ಉತ್ತರ ಕೊಟ್ಟು ಕೆಲಸ ಕಳೆದುಕೊಂಡಿದ್ದ ಆರ್ವಿ ಕಾಲೇಜಿನ ಉಪನ್ಯಾಸಕನನ್ನ ಮರುನೇಮಕ ಮಾಡಿಕೊಳ್ಳಲಾಗಿದೆ. ಕೋಣನ್ಕುಂಟೆ ಆರ್ವಿಪಿಯು ಕಾಲೇಜಿನ ಕೆಮಿಸ್ಟ್ರಿ ಲೆಕ್ಚರ್ ರೂಪೇಶ್ ಪುತ್ತೂರು ಕನ್ನಡದಲ್ಲಿ ವಿದ್ಯಾರ್ಥಿಗೆ ಉತ್ತರ ಕೊಟ್ಟಿದ್ರು. ಕನ್ನಡದಲ್ಲಿ ಉತ್ತರಿಸಿದ್ದಕ್ಕೆ ಆಡಳಿತ ಮಂಡಳಿ ಇವರಿಂದ ರಾಜೀನಾಮೆ ಪಡೆದಿತ್ತು. ಆದರೆ ಕನ್ನಡ ಪರ ಹೋರಾಟಗಾರರು ಇದರ ವಿರುದ್ಧ ಆಕ್ರೋಶಗೊಳ್ತಿದ್ದಂತೆ ಮರುನೇಮಕ ಮಾಡಿಕೊಳ್ಳಲಾಗಿದೆ. ಕಬ್ಬನ್ ಪಾರ್ಕ್ ಬಳಿಕ ಇದೀಗ ಲಾಲ್ಬಾಗ್ನಲ್ಲೂ ಪ್ರೀ ವೆಡ್ಡಿಂಗ್ ಶೂಟ್, ಧಾರಾವಾಹಿ, ಶಾರ್ಟ್ ಮೂವಿಗಳ ಚಿತ್ರೀಕರಣಕ್ಕೆ ಬ್ರೇಕ್ ಹಾಕೋಕೆ ತಯಾರಿ ನಡೆದಿದೆ. ನಿಷೇಧಕ್ಕೆ ಒಂದಷ್ಟು ಕಾರಣಗಳನ್ನ ಪಟ್ಟಿ ಮಾಡಿರೋ ಇಲಾಖೆ ಶೀಘ್ರದಲ್ಲೇ ರೂಲ್ಸ್ ಜಾರಿ ಮಾಡೋಕೆ ತಯಾರಿ ನಡೆಸಿದೆ. ಲಾಲ್ಬಾಗ್ ಪರಿಸರದಲ್ಲಿರೋ ಪ್ರಾಣಿ ಪಕ್ಷಿಗಳು ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಫೋಟೋಶೂಟ್ ನಿಷೇಧಕ್ಕೆ ಮುಂದಾಗಿದೆ ಎನ್ನಲಾಗಿದೆ. ಹೆಬ್ಬಾಳದ ಮಾವು ಮೇಳಕ್ಕೆ ಇಂದು ಅದ್ದೂರಿ ಚಾಲನೆ ಸಿಕ್ಕಿದೆ. ರೈತರಿಗೆ ಉತ್ತಮ ವ್ಯಾಪಾರದ ವೇದಿಕೆ ಸೃಷ್ಟಿಸೋಕೆ ಅಂತ ಕೃಷಿ ವಿವಿಯ ಅಲ್ಯೂಮ್ನಿ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಮಾವು ಮೇಳ ಆರಂಭಿಸಿದೆ. ಇಂದು ಮತ್ತೆ ನಾಳೆ ನಡೆಯಲಿರೋ ಈ ಮೇಳದಲ್ಲಿ ಬಗೆ ಬಗೆಯ ಮಾವಿನ ಹಣ್ಣಿನ ತಳಿಗಳು ಗ್ರಾಹಕರನ್ನ ಸೆಳೆಯುತ್ತಿವೆ.